ಕರ್ನಾಟಕದ ಕರಾವಳಿ ತೀರದ ಉದ್ದ ಅಗಲಗಳಲ್ಲಿ ತುಳುನಾಡಿನ ಜಾತ್ರೆ, ಹಬ್ಬ, ಹರಿದಿನಗಳು, ಯಕ್ಷಗಾನ, ನಾಟಕ, ಬ್ರಹ್ಮಕಲಶೋತ್ಸವ, ಶೋಭಾಯಾತ್ರೆಗಳು ವರ್ಷಪೂರ್ತಿ ನಡೆಯುತ್ತಿರುತ್ತದೆ. ಇಂಥ ಸಂಭ್ರಮೋತ್ಸವಗಳಲ್ಲಿ ವೈವಿಧ್ಯಮಯ ಕಲಾ ಪ್ರದರ್ಶನಗಳು, ಜೊತೆಯಲ್ಲಿ ಪಂಚವಾದ್ಯ, ಚೆಂಡೆವಾದನ, ಬ್ಯಾಂಡ್ ವಾದನ, ನಾದಸ್ವರ ಇತ್ಯಾದಿ ಸ್ವರ ಪ್ರತಿಧ್ವನಿಸುತ್ತಿರುತ್ತದೆ. ತುಳುನಾಡಿನ ಹೆಚ್ಚಿನ ಉತ್ಸವಗಳಲ್ಲಿ ಮಹಿಳಾ ಚೆಂಡೆ ವಾದಕರ ತಂಡ ವಿಶೇಷ ಗಮನ ಸೆಳೆಯುತ್ತದೆ. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಜನಪ್ರಿಯ ಮಹಿಳಾ ಚೆಂಡೆ ವಾದಕರ ಬಳಗ ಉಡುಪಿ ಜಿಲ್ಲೆಯ ಶ್ರೀ ದುರ್ಗಾಂಬಿಕಾ ಮಹಿಳಾ ಚೆಂಡೆ ಬಳಗ. ತುಳುನಾಡಿನ ಹಲವು ಭಾಗಗಳಲ್ಲಿ, ಹೊರನಾಡಿನಲ್ಲಿ, ಮುಂಬೈನಲ್ಲಿಯೂ ಸಹ ತಮ್ಮ ಹಸ್ತಕೌಶಲ್ಯಕ್ಕೆ ಜನಮಾನಸ ಸಾಕ್ಷಿಯಾಗಿದೆ. ಶ್ರೀ ದುರ್ಗಾಂಬಿಕಾ ಮಹಿಳೆ ಚೆಂಡೆ ಬಳಗದವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ತಂಡದ ಮುಖ್ಯಸ್ಥೆಯಾಗಿರುವ ಶ್ರೀಮತಿ ಇಂದಿರಾ ಬಿ ಶೆಟ್ಟಿ ಅವರಿದ್ದಾರೆ. ಅವರ ತಂಡದವರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಮೊದಲಿಗೆ ಇಂದಿರಾ ಶೆಟ್ಟಿ ಅವರನ್ನು ನಾನು ನಿಮ್ಮ ಜೊತೆಗೆ ಮಾತಾಡಿಸಲಿಕ್ಕಿದ್ದೇನೆ. ಶ್ರೀಮತಿ ಇಂದಿರಾ ಪಿ ಶೆಟ್ಟಿ, ಶ್ರೀ ದುರ್ಗಾಂಬಿಕಾ ಮಹಿಳಾ ಚೆಂಡೆ ಬಳಗ ಕಡೆಕಲ್. ಶ್ರೀ ಪದ್ಮಾವತಿ ಗಂಗಾಧರ್, ಶ್ರೀಮತಿ ಸರಿತಾ ಗಣೇಶ್, ಶ್ರೀಮತಿ ಉಷಾ ಶ್ರೀಧರ್, ಕುಮಾರಿ ಪೂಜಾ ಪಿ ಶೆಟ್ಟಿ, ದುರ್ಗಾಂಬಿಕಾ ಮಹಿಳಾ ಚೆಂಡೆ ಬಳಗ ಕಡೆಕಾರಿದರ ಸದಸ್ಯ. ಶಾಂತಶೇಖರ್ ಅಂಚನ್ ಕಡೆಕಲ್, ಆಶಾ ಮಗಳು, ಜಯಂತಿ ವಿಠ್ಠಲ ಶೆಟ್ಟಿ, ಕಲಾ ಸುರೇಶ್, ಶ್ರೀಮತಿ ಅನುಪಮ ಜಯಕುಮಾರ್ ಉದ್ಯಾವರ. ನನ್ನ ಹೆಸರು ವೈಷ್ಣವಿ. ನನ್ನ ಹೆಸರು ಸಿಂಚನ. ನಾನು ಕಡೆಕಾರಿಂದ ಬಂದಿದ್ದೇನೆ. ನಾನು ಶ್ರೀ ದುರ್ಗಾಂಬಿಕಾ ಮಹಿಳಾ ಯಕ್ಷಗಾನ ಮತ್ತು ಚೆಂಡೆ ಬಳಗದ ಸದಸ್ಯರಾಗಿದ್ದೇನೆ. ಆತ್ಮೀಯರೇ, ಇವರೇ ನೋಡಿ ನಮ್ಮ ತುಳುನಾಡಿನ ನಮ್ಮ ಕಲೆ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲಿಕ್ಕೋಸ್ಕರ ಸೇತುವೆಯಾಗಿ ನಿಂತು ಎಲ್ಲ ಸಭೆ ಸಮಾರಂಭಗಳಲ್ಲಿ, ದೇವತಾ ಆರಾಧನೆಗಳಲ್ಲಿ ಇವರ ಚಂಡೆ ಸೇವೆಯನ್ನು ದೇವರಿಗೆ ಮುಟ್ಟಿಸ್ತಾರೆ. ನಾನಿವಾಗ ಶ್ರೀಮತಿ ಇಂದಿರಾ ಬಿ ಶೆಟ್ಟಿ ಅವರನ್ನು ಮಾತಾಡಿಸ್ತೇನೆ. ಅವರು ಅವರ ತಂಡದ ಬಗ್ಗೆ ನಮಗೆ ಪೂರ್ಣ ಮಾಹಿತಿಯನ್ನು ನೀಡಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಶ್ರೀ ದುರ್ಗಾಂಬಿಕೈ ನಮಃ. ಓಂ ಶ್ರೀ ನಿತ್ಯಾನಂದ ಮಹಾರಾಜ್ ಕಿ ನಮಃ. ಎಲ್ಲ ದೇವತೆಗಳ ಪಾದಗಳನ್ನು ನಮಿಸುತ್ತಾ, ಶ್ರೀ ದುರ್ಗಾಂಬಿಕಾ ಮಹಿಳಾ ಚೆಂಡೆ ಬಳಗ ಕಡೆಕಾರು ಉಡುಪಿ. ಇದು ಶ್ರೀ ದುರ್ಗಾಂಬಿಕಾ ಮಹಿಳಾ ಯಕ್ಷಗಾನ ಬಳಗದ ಒಂದು ಅಂಗಸಂಸ್ಥೆ. ಇದರ ಸಂಚಾಲಕರಾಗಿ ಶ್ರೀಯುತ ಗಂಗಾಧರ್ಜಿಯವರು ನಡೆಸ್ತಾ ಇದ್ದಾರೆ. ಈ ಒಂದು ತಂಡವು ನಮ್ಮ ಈ ಮಾತೆಯರ ಚೆಂಡೆ ಬಳಗದ ಮಾತೆಯರ ಮಕ್ಕಳು ಯಕ್ಷಗಾನ ಬಳಗದಲ್ಲಿ ವರ್ಷಂಪ್ರತಿ ತಮ್ಮ ಪ್ರತಿಭೆಯನ್ನು ಯಕ್ಷಗಾನದ ಮೂಲಕ ಪ್ರೇಕ್ಷಕರಿಗೆ ನೀಡುತ್ತಾ ಮನರಂಜನೆಯನ್ನು ಗಳಿಸುತ್ತಾ ವರ್ಷ ಕೂಡ ಅವರ ರೆಪ್ರೆಸೆಂಟ್ ಮಾಡಲಿಕ್ಕೆ ಕಾರಣರಾಗಿದ್ದಾರೆ. ಅದೇ ರೀತಿ ಆ ಒಂದು ಸಂಘ ಸಂಸ್ಥೆಯ ಮಾತೆಯರು ಅಂದರೆ ಬಾಲ ಕಲಾವಿದೆಯರ ಮಾತೆಯರು ಕೂಡ ಸದಾ ಚಟುವಟಿಕೆಗಳಲ್ಲಿ ಇರಬೇಕು ಅಂತ ಒಂದು ಪರಿಕಲ್ಪನೆ ನಮ್ಮ ಸಂಚಾಲಕರಾದ ಶ್ರೀಯುತ ಗಂಗಾಧರ್ಜಿ ಅವರದ್ದಾಗಿತ್ತು. ಅದರಂತೆ ಅವರು ಎಲ್ಲ ಮಾತೆಯರನ್ನು ಕರೆಸಿ ಒಂದು ಸಭೆಯನ್ನು ನಡೆಸಿ ನೀವೊಂದು ಚೆಂಡೆ ಬಳಗವನ್ನು ಸ್ಥಾಪನೆ ಮಾಡಬೇಕು. ಇದರ ಉದ್ದೇಶ ಇಷ್ಟೇ. ಯಾವುದೇ ಒಂದು ಶುಭ ಕಾರ್ಯ ಆಗಲಿ, ದೇವತಾ ಕಾರ್ಯ ಆಗಲಿ, ದೇವರಿಗೆ ಪ್ರಿಯವಾದ ನಾದನ ಅಂತ ಹೇಳಿದ್ರೆ ಈ ಚರ್ಮನಾದನ, ಅದು ಕೂಡ ಮಾತೆಯರು ಅದನ್ನು ನುಡಿಸ್ತಾರೆ ಅಂತ ಹೇಳಿದ್ರೆ ಅದು ಗಂಡಸರಿಗೆ ಸ್ವಲ್ಪ ನೋವಾಗಬಹುದು. ಅದು ಇತ್ತೀಚಿನ ಕಾಲದಲ್ಲಿ ಅದು ಗಂಡುಕಲೆಯಾಗಿ ಯಕ್ಷಗಾನ ಹೇಗೆ ಉಂಟು ಅದೇ ರೀತಿ ನಮ್ಮ ಚೆಂಡನಾದನ ಕೂಡ ಗಂಡಸರು ಹೆಂಗಸರು ಸರಿ ಸಮಾನರು. ಲಿಂಗ ತಾರತಮ್ಯ ಭೇದ ಇಲ್ಲ. ದೇವರಿಗೆಲ್ಲರೂ ಸಮಾನರು. ಎಲ್ಲರಿಗೂ ಆರೋಗ್ಯ ಶಕ್ತಿಯನ್ನು ದೇವರು ಕರುಣಿಸಿದ್ದಾರೆ. ನಮ್ಮ ಬಳಗವೂ ಕೂಡ ಇಂದಿಗೆ ಸ್ಥಾಪನೆಯಾಗಿ ಒಂದು 10-12 ವರ್ಷಗಳು ಕಳೆದಿದೆ. ನಮ್ಮ ಹೊರ ರಾಜ್ಯಗಳಲ್ಲಿ ಕೂಡ ನಮ್ಮ ತಂಡವು ಪ್ರದರ್ಶನ ನೀಡಿ ಹೆಮ್ಮೆ ಗಳಿಸಿದೆ. ಅವರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇತ್ತೀಚೆಗಷ್ಟೇ ನಮ್ಮ ತಂಡವು ತಿರುಪತಿಗೆ, ಬೆಳಗಾಂ, ಧಾರವಾಡ, ಮೈಸೂರು, ಬೆಂಗಳೂರು, ಬೊಂಬೈ ಕೂಡ ನಾವು ಇತ್ತೀಚೆಗೆ ಪ್ರಯಾಣ ಬೆಳೆಸಿದ್ದೇವೆ. ಇನ್ನು ನಮ್ಮ ತಂಡದ ಒಂದು ಆಸೆ ಅಂತ ಹೇಳಿದರೆ ಪರದೇಶ ದುಬೈಗೆ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವೂ ನಾವು ಕಟ್ಟಿದ ತಂಡಕ್ಕೆ ಒಂದು ಧನ್ಯವಾದ. ಅಂದರೆ ಒಂದು ತುಂಬ
ಹೇಳಲು ಅಸಾಧ್ಯವಾಗದಂತಹ ಒಂದು ಹರ್ಷ ನಮಗೆ ತಂದಿತ್ತು. ಆ ದುರ್ಗಾ ಮಾತೆಯು ಭಗವಾನ್ ಶ್ರೀ ನಿತ್ಯಾನಂದ ಮಹಾರಾಜರು ಕೂಡ ನಮಗೆ ಆಶೀರ್ವಾದವನ್ನು, ಆ ಯೋಗ ಭಾಗ್ಯವನ್ನು ಕರುಣಿಸಲಿ. ನಮ್ಮ ಎಲ್ಲ ತಂಡದ ಸದಸ್ಯರಿಗೆ ಆ ಚೆಂಡೆನಾದವನ್ನು ನುಡಿಸಲು ಆರೋಗ್ಯ ಶಕ್ತಿಯನ್ನು ಕೊಡಲಿ. ಇನ್ನು ಮುಂದೆಯೂ ನಮ್ಮ ರಾಜ್ಯಗಳಲ್ಲದೆ ಪರ ರಾಜ್ಯಗಳಲ್ಲಿಯೂ ಕೂಡ ಪ್ರದರ್ಶನ ನೀಡಿ ಹೆಮ್ಮೆ ಪಡುವಂತಾಗಲಿ. ಎಲ್ಲ ನಮ್ಮ ಕಲಾ ಪ್ರೇಕ್ಷಕರಿಗೆ, ಎಲ್ಲ ನಮ್ಮ ತಂಡದ ಎಲ್ಲ ವೀಕ್ಷಕರಿಗೂ ಕೂಡ ಅದೇ ರೀತಿ ಎಲ್ಲ ಕಲಾ ಪ್ರೇಮಿಗಳಿಗೂ ಕೂಡ ನಮಗೆ ಪ್ರಶಂಸೆಯನ್ನು ನೀಡಿ ನಮಗೆ ಆಶೀರ್ವಾದ ನೀಡಲಿ. ಎಲ್ಲ ಕಲಾ ಪ್ರೇಮಿಗಳ ಆಶೀರ್ವಾದ ನಮ್ಮ ತಂಡಕ್ಕೆ ಇರಲಿ ಅಂತ ಹೇಳಿ ಬಯಸುತ್ತಾ, ನಾನು ನಮ್ಮ ತಂಡವು ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಅಂತೇಳಿ ನಮ್ಮ ದೇವತೆಯಾದ ಶ್ರೀ ದುರ್ಗಾಂಬಿಕಾ ದೇವಿ ಹತ್ರವೂ ಕೂಡ ಅದೇ ರೀತಿ ನಮಗೆ ಇವತ್ತಿಗೆ ಈ ಒಂದು ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರ ಮಠ ಉಡುಪಿ ಇದರ 2ನೇ ವರ್ಷ ದ್ವಿತೀಯ ವರ್ಷದ ವರ್ಧಂತಿ ಉತ್ಸವ ಪ್ರಾಣ ಪ್ರತಿಷ್ಠಾ ಮಹೋತ್ಸವದಲ್ಲಿ ನಮಗೆ ಇಲ್ಲಿ ಆಡಳಿತ ಮಂಡಳಿ ಎಲ್ಲರೂ ಕೂಡ ನಮಗೆ ವರ್ಷಂಪ್ರತಿ ನಮ್ಮ ಕಲಾ ತಂಡವನ್ನು ಕರೆದು ನಮಗೆ ಪ್ರದರ್ಶನವನ್ನು ನೀಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ನಮ್ಮ ತಂಡದ ಎಲ್ಲ ಸದಸ್ಯರ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇನ್ನು ಮುಂದೆಯೂ ಕೂಡ ನಮಗೆ ಅವಕಾಶವನ್ನು ಕಲ್ಪಿಸಿಕೊಡಲಿ. ಇದನ್ನು ನೋಡಿದಂಥ ಎಲ್ಲ ಕಲಾ ಪ್ರೇಮಿಗಳು ಕೂಡ ತಮ್ಮ ತಮ್ಮ ರಾಜ್ಯಗಳಲ್ಲಿ, ತಮ್ಮ ತಮ್ಮ ಸ್ಥಳಗಳಲ್ಲಿ, ತಮ್ಮ ತಮ್ಮ ದೇವತಾ ಶುಭ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂತಹ ಮನಸ್ಸನ್ನು ದೇವರು ಕರುಣಿಸಲಿ ಅಂತೇಳಿ ಬಯಸುತ್ತಾ, ಅವಕಾಶಕ್ಕಾಗಿ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.